ಹೆಲೋ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ನನ್ನ ವಿಸಿಟ್ಟು ಮೈಸೂರು. ಅದು ದಸರಾಗೆ ಮುಂಚೆ ಹೋಗ್ತಾ ಇದ್ದೀನಿ. ಎಸ್, ನಾನಿವಾಗ ಬಂದಿರೋ ಚಾಮುಂಡಿ ಬೆಟ್ಟಕ್ಕೆ. ಗೊತ್ತಲ್ಲ ಗುರು, ದಸರಾ ಟೈಮಲ್ಲಿ ಚಾಮುಂಡಿ ಬೆಟ್ಟ ಸಾಮಾನ್ಯವಾಗಿ ರಶ್ ಇರುತ್ತೆ. ಅದರಲ್ಲೂ ನೋಡಿ ಈ ಥರ ಎಂಟ್ರಿಯಲ್ಲಿ ಬರೋರು ತುಂಬ ಜನ ಇರ್ತಾರೆ. ಸೊ ಇದು ನಮ್ಮ ಗೌರ್ಮೆಂಟ್ ಏನು ಮಾಡೋಕ್ಕಾಗಲ್ಲ. ಕೂರ್ಗನ್ನ ಸ್ಕಾಟ್ಲ್ಯಾಂಡ್ ಆಫ್ ಕರ್ನಾಟಕ ಅಂತಾರೆ. ಅದೇ ರೀತಿ ನಮ್ಮ ಅರಮನೆನ ಐಫಿಲ್ ಟವರ್ ಆಫ್ ಕರ್ನಾಟಕ ಅಂತ ಹೇಳ್ಬೋದಲ್ವಾ? ತಪ್ಪೇನಲ್ಲ ಅನ್ಸುತ್ತಲ್ವಾ? ಐಫಿಲ್ ಟವರ್ ನೋಡೋದಕ್ಕೆ ಪ್ಯಾರಿಸ್ವರೆಗೆ ಹೋಗ್ಬೇಕು. ಅದೇ ನಮ್ಮ ಅರಮನೆ ನೋಡೋಕ್ಕೆ ಇಲ್ಲೇ ಬೆಂಗಳೂರಿಂದ ಬರೀ 150 ಕಿಲೋಮೀಟ್ರ್ ದೂರದಲ್ಲಿರೋ ಮೈಸೂರಿಗೆ ಹೋದರೆ ಸಾಕು. ಏನು ಮಸ್ತಾಗಿದೆ ಗುರು ವ್ಯೂ. ಅದೇ ಚಾಮುಂಡಿ ಬೆಟ್ಟದ ಮೇಲೆಯಿಂದ ನೋಡ್ತಾ ಇದ್ದರೆ ಸಖತ್ತಾಗಿದೆ, ಕಳೆದೋಗ್ಬೇಕು. ಅದು ಸ್ಪೆಷಲಿ ದಸರಾ ಟೈಮಲ್ಲಿ ಎಲ್ಲ ಲೈಟ್ಸು ಆನ್ ಆದಾಗ ಇಡೀ ಮೈಸೂರು ಸಿಟಿ ಏನು ಮಸ್ತಾಗಿ ಕಾಣುತ್ತೆ ಗೊತ್ತಾ? ಮಿಸ್ ಆಗದೆ ಬರಲೇಬೇಕು. ಎಸ್, ತಾಯಿ ದರ್ಶನ ಆಯಿತು, ಅರಮನೆ ನೋಡಾಯಿತು. ಏನು ಮಾಡ್ತಾವನು ಇವಾಗ, ಎಲ್ಲಿ ಹೋಗ್ತಿದ್ದಾನೆ ಇವನು ಅಂತ ಕೇಳ್ತೀರಾ? ಅರಮನೆನ ಹಂಗೇ ಕ್ಲೋಸಪ್ಪಲ್ಲಿ ನೋಡ್ಕೊತ ಬ್ಯಾಕ್ ಸೈಡ್ ಅರಮನೆಯಿಂದ ಬರೀ 200 ಮೀಟ್ರ್ ದೂರದಲ್ಲಿರೋ ಅಂಥ ಒಂದು ಮೆಸ್ಗೆ ಹೋಗ್ತಾಯಿದ್ದೀನಿ. ಸಖತ್ತಾಗಿದೆ ಮೆಸ್ಸು. ಯಾವ ಮೆಸ್ಸು ಅಂತ ಗೆಸ್ ಮಾಡ್ತಾಯಿರಿ, ತೋರಿಸ್ತೀನಿ. ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗಿದೆ. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಸ್ಪಾಟ್ ಅದು. ಇಲ್ಲಿ ಸಿಕ್ಕಾಪಟ್ಟೆ ಮೆಸ್ಸುಗಳಿದೆ, ಬಟ್ ಅದರಲ್ಲಿ ಈ ಮೆಸ್ ನನಗೆ ತುಂಬ ಇಷ್ಟ. ಬನ್ನಿ ತೋರಿಸ್ತೀನಿ ಆ ಮೆಸ್ ಯಾವುದು ಅಂತ. ಇದೇ ನೋಡಿ ಆ ಮೆಸ್ಸು, ಲಕ್ಷ್ಮಣ್ ಮೆಸ್. ಎಸ್, ಈ ಮೆಸ್ ಅಂದರೆ ನನಗೆ ಸಖತ್ ಇಷ್ಟ ಗುರು. ನಾನು ಫಸ್ಟ್ ಟೈಮು ಮೈಸೂರಿಗೆ ಬಂದಾಗ, ಅಂದರೆ ನಾನು ಕಾಲೇಜ್ ಟೈಮಿಗೆ ಸೇರಿಕೊಂಡಾಗ ಬಂದಾಗ ನಮ್ಮ ಅಂಕಲ್ ಇದಕ್ಕೆ ಕರ್ಕೊಂಬಂದಿದ್ರು. ಅವತ್ತಿಂದ ಫ್ಯಾನ್ ಗುರು ಇದಕ್ಕೆ. ನಿಜ ಹೇಳ್ತೀನಿ, ಮಧ್ಯಾಹ್ನ ಟೈಮ್ ಬನ್ನಿ, ಎಲ್ಲ ಐಟಮ್ ಸಿಗುತ್ತೆ. ಸಖತ್ತಾಗಿರುತ್ತೆ. ಬಜೆಟ್ ಫ್ರೆಂಡ್ಲಿ ಮೆಸ್ ಇದು. ನೀವು ಇಲ್ಲಿ ಚಿಕನ್ ಪಲಾವು, ಮಟನ್ ಪಲಾವ್, ಬೋಟಿ, ಕೈಮಾ ಎಲ್ಲ ಸಿಗುತ್ತೆ. ತಿನ್ನಲೇಬೇಕು, ಮಸ್ಟ್ ಟ್ರೈ ಅದು ಪ್ಲೇಸ್. ಒಳ್ಳೆ ಊಟ ಆದಮೇಲೆ ಮತ್ತೆಲ್ಲ ಹೋಗೋದು ಅಂತ ಯೋಚನೆ ಮಾಡಿದಾಗ ನಾ ಬಂದಿದ್ದೆ ದೇವರಾಜ ಅರಸ್ ರೋಡ್. ಇದು ಅಕ್ಕಪಕ್ಕದಲ್ಲೇ ಇರೋದು. ಸೊ ಎಸ್, ಈ ರೋಡು ಬೆಂಗಳೂರಲ್ಲಿ ಹೆಂಗೆ ಬ್ರಿಗೇಡ್ ರೋಡು, MG ರೋಡು ಅಂತಾರೋ ಅದೇ ರೀತಿ ಮೈಸೂರವ್ರಿಗೆ ದೇವರಾಜ ಅರಸ್ ರೋಡ್. ಅದೇ ಥರ ಎಲ್ಲ ಥರ ಶಾಪಿಂಗು ಇಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಶಾಪಿಂಗಿಗೆ ಒಳ್ಳೆ ಪ್ಲೇಸ್ ಇದು. ಆ್ಯಂಡ್ ದಸರಾ ಟೈಮಲ್ಲಿ ಇಲ್ಲಿ ಹಾಕೋ ಲೈಟಿಂಗ್ಸು ಸೂಪರಾಗಿರುತ್ತೆ. ಲಾಸ್ಟ್ ಇಯರ್ ದಸರಾ ಲೈಟಿಂಗ್ಸ್ ಹೇಗಿತ್ತು ಅನ್ನೋದನ್ನು ನಾನು ಪ್ರೀವಿಯಸ್ಲಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಹೋಗಿ ಚೆಕ್ಔಟ್ ಮಾಡಿ. ಈ ವರ್ಷವೂ ನಾನು ಮತ್ತೆ ವಿಸಿಟ್ ಮಾಡ್ತೀನಿ ದಸರಾ ಟೈಮಲ್ಲಿ, ಅದು ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಸೊ ಇಲ್ಲಿಗೆ ಡೇ 1 ಕಂಪ್ಲೀಟ್ ಆಯಿತು. ಇದೇ ನೋಡಿ ನಮ್ಮ ರೂಮಿಂದ ವ್ಯೂ ಇದು. ಇದು ಯಾವ ಹೋಟೆಲು ಅಂತ ಕೇಳಿದ್ರೆ ಮೈಸೂರು ರೇಡಿಯನ್ಸ್ ಹೋಟೆಲ್ ಅಂತ. ಚಾಮುಂಡಿ ಬೆಟ್ಟ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿಂದ ಬರೀ ಒಂದು 100 ಮೀಟರ್ಸ್ ದೂರದಲ್ಲಿ ಬರುತ್ತೆ. ನೋಡಿ ಈ ಸ್ಟ್ಯಾಚು ಇದೆಯಲ್ಲ, ಸ್ಟ್ಯಾಚುಯಿಂದ ಒಂದು 100 ಮೀಟರ್ಸ್ ದೂರದಲ್ಲೇ ಬರುತ್ತೆ. ತುಂಬ ಒಳ್ಳೆ ಹೋಟೆಲ್ಲು, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸ ಹೋಟೆಲ್ ಆ್ಯಕ್ಚುಲಿ. ಸೊ ಚೆನ್ನಾಗಿದೆ ರೂಮ್ಸ್ ಎಲ್ಲ. ಬೆಳಗ್ಗೆ ಎದ್ದು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ನಾನೇ ಹೇಳ್ತೀನಿ ಅದಕ್ಕೆ ಉತ್ತರ. ನಾನು ಹೋಗ್ತಾ ಇರೋದು ಆ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆಯೋದಕ್ಕೆ. ಏನು ನೆನ್ನೆ ಹೋಗಿದ್ನಲ್ಲ ಮತ್ತೇನಕ್ಕೆ ಹೋಗ್ತಿದ್ದಾನೆ ಅಂತ ಏನಾದರೂ ಅನ್ಕೊತೀರಾ? ಇಲ್ಲ, ನೆನ್ನೆ ಹೋಗಿದ್ದೆ, ಬಟ್ ಅವಾಗ ದರ್ಶನ ಆಗಿಲ್ಲ ಕರೆಕ್ಟಾಗಿ. ಉತ್ಸವ ಮೂರ್ತಿ ದರ್ಶನ ಆಯಿತು. ಸೊ ಅದರಿಂದ ಇವಾಗ ನಾನು ಬೆಟ್ಟ ಹತ್ಕೊಂಡು ಹೋಗಿ ತಾಯಿ ದರ್ಶನ ಮಾಡಬೇಕು ಅಂತ ಹೋಗ್ತಾಯಿದ್ದೀನಿ. ನನಗೆ ಭಾಳ ವರ್ಷಗಳಿಂದ ಅಭ್ಯಾಸ ಇದು. ಪ್ರತಿ ಸತಿ ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡೋದ್ರಲ್ಲಿರೋ ಖುಷಿ ನನಗೆ ಡೈರೆಕ್ಟ್ ಹೋದಾಗ ಸಿಗಲ್ಲ. ಅದಕ್ಕೋಸ್ಕರನೇ ಮತ್ತೆ ತಾಯಿ ದರ್ಶನ ಪಡೆಯೋದಕ್ಕೆ ಈಗ ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬೆಟ್ಟ ಹತ್ಕೊಂಡು ಹೋಗೋ ಹತ್ರ ಇನ್ನೊಂದು ಫೇವ್ರೆಟ್ ಸ್ಪಾಟ್ ಇದೆ ನನಗೆ, ಅದು ಕೂಡ ನಿಮಗೆ ತೋರಿಸ್ತೀನಿ. ಅದು ಯಾವುದು ಅಂತ ಗೆಸ್ ಮಾಡ್ತಾಯಿರಿ. ಇದೇ ಮೈಸೂರಿನ ರೇಸ್ ಕೋರ್ಸು, ನೋಡ್ಕೊಳ್ಳಿ. ತುಂಬ ಜನ ವಾಕ್ ಮಾಡ್ತಾರೆ. ಹಾಗೆ ಚಾಮುಂಡಿ ಬೆಟ್ಟನ ಡೈಲಿ ಹತ್ತಿ ಇಳಿಯೋರಿದ್ದಾರೆ ಫಿಟ್ನೆಸ್ಗೋಸ್ಕರ. ಭಕ್ತಿಯಿಂದ ಹತ್ತಾರೋ ಎಲ್ಲ ಗೊತ್ತಿಲ್ಲ, ಬಟ್ ಫಿಟ್ನೆಸ್ಗೋಸ್ಕರ ಆದರೂ ಹತ್ತಾರೆ. ಸೊ ಎಸ್, ಎಲ್ಲ ಒಂದೇ ಅಲ್ವಾ. ಬೆಟ್ಟ ಹತ್ತಿ ಹೋಗೋದು ಒಂಥರ ಮನಶಾಂತಿನೂ ಸಿಗುತ್ತೆ, ಅದೇ ರೀತಿ ನಮ್ಮ ಫಿಟ್ನೆಸ್ಸು ಚೆನ್ನಾಗಿರುತ್ತೆ. ಸೊ ಎರಡೂ ಆಗುತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅನ್ನೋದಕ್ಕೋಸ್ಕರನೇ ಬೆಟ್ಟ ಹತ್ತು ಹೋಗೋದು. ಫೈನಲಿ ರೀಚ್ ಆಗಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ. ಎಸ್, ಈಗ ಶುರು ಮಾಡಬೇಕು ಹತ್ತೋದಕ್ಕೆ. ಬಟ್ ಈ ಸತಿ ಹತ್ತೋದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಿದ್ದೀನಿ. ಅದೇನು ಅಂದರೆ ಅರ್ಶಿನ ಕುಂಕುಮ ಹಚ್ಕೊಂಡು ಹತ್ತೀನಿ.
ಏನಪ್ಪ ಇವನು ಹುಡುಗ ಇದನ್ನೆಲ್ಲ ಮಾಡ್ತಾನ, ಹುಡುಗರು ಮಾಡ್ಬೋದಾ ಇದನ್ನು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಎಸ್ ಮಾಡ್ಬೋದು. ಯಾಕಂದರೆ ಇದು ಹುಡುಗಿರೇ ಮಾಡಬೇಕು ಅಂತ ಏನು ಕಂಪಲ್ಸರಿ ಇಲ್ಲ, ತಾಯಿ ಮೇಲೆ ನಂಬಿಕೆ ಇರೋ ಯಾರಾದರೂ ಮಾಡ್ಬೋದು. ಸೊ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಇದು 2ನೇ ಸತಿ ನಾನು ಇದು ಮಾಡ್ತಿರೋದು. ತಾಯಿ ಎಲ್ಲನೂ ಕೊಟ್ಟಿದ್ದಾಳೆ. ಎಸ್, ಅದಕ್ಕೋಸ್ಕರ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸ್ಟಾರ್ಟಿಂಗ್ ಒಂದು 500-600 ಸ್ಟೆಪ್ಸ್ ದಾಟ್ಬಿಟ್ರೆ ಆಮೇಲೆ ಇನ್ನೂ ಫುಲ್ ಈಸಿಯಾಗಿ ಹೋಗ್ಬೋದು. ಅದರಲ್ಲೂ ಸ್ಪೆಷಲಿ ನಂದಿ ಸಿಗುತ್ತೆ ನಿಮ್ಗೆ. ಅದು ನಂದಿ ಆದಮೇಲಂತೂ ಈ ಥರದೊಂದು ವ್ಯೂ ಸಿಗುತ್ತೆ. ಇಡೀ ಮೈಸೂರು ಎಷ್ಟು ಸಖತ್ತಾಗಿ ಕಾಣುತ್ತೆ ಅಂದರೆ ಈ ಜಾಗದಿಂದ ಸೂಪರಾಗಿರುತ್ತೆ. ಅದು ಬೆಳಗ್ಗೆ ಹೋದರೆ ಅಂತೂ ಆ ವೆದರು, ಆ ಫೀಲು ಅಲ್ಟಿಮೇಟಾಗಿರುತ್ತೆ. ಸೊ ನೀವು ಒಂದು ಸತಿ ಹತ್ತಕ್ಕಾಗದೆ ಹೋದ್ರೂ ಅಟ್ಲೀಸ್ಟ್ ಮೇಲೆಯಿಂದ ಇಳ್ಕೊಂಬಂದು ನೋಡಿ. ಸೊ ಈ ವ್ಯೂ ತುಂಬ ಚೆನ್ನಾಗಿರುತ್ತೆ, ನಿಮ್ಮ ಫೀಲ್ ಗೊತ್ತಾಗುತ್ತೆ. ಹಾಗೆ ನೋಡಿ, ಬೆಳಗ್ಗೆ ಹತ್ತುವಾಗ ಇದು ಅಷ್ಟೇ. ನಿಮಗೆ ಇದನ್ನು ಶಂಖ ಅಂತ ಕರಿತೀರಿ, ಬಟ್ ನಿಮ್ಮ ಕಡೆ ಏನಂತಾರೆ ಅದನ್ನು ಕಮೆಂಟ್ ಹಾಕಿ. ತುಂಬ ಚೆನ್ನಾಗಿದೆ. ತುಂಬ ಬೇಜಾರಾಗಿದೆ ಏನಂದರೆ ತುಂಬ ಜನ ಹತ್ಕೊಳ್ತಾ ಇದು ಕಾಲಿಗೆ ಸಿಗುತ್ತೆ, ತುಳ್ಕೊಂಡು ಹೋಗ್ಬಿಟ್ಟಿದ್ರು. ಸೊ ಎಷ್ಟೋ ಇದು ಸತ್ತೋಗಿದ್ದು. ಸ್ವಲ್ಪ ಹುಷಾರಾಗಿ ಹತ್ತಬೇಕು. ಸೊ ಈ ಥರ ಚಿಕ್ಕ ಪುಟ್ಟ ಜೀವಿಗಳನ್ನು ನಾವು ಸಂರಕ್ಷಿಸಬೇಕು. ಸೊ ಅದಕ್ಕೆ ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ಹೇಳ್ತೀನಿ. ಫೈನಲಿ ಮೇಲೆಗೆ ರೀಚ್ ಆದೆ. 1000 ಸ್ಟೆಪ್ಸ್ ಕಂಪ್ಲೀಟ್ ಆಯಿತು. ಈಗ ಇನ್ನೇನಿದ್ರು ತಾಯಿ ದರ್ಶನ ಪಡಿಬೇಕಷ್ಟೆ. ಎಸ್, ಬನ್ನಿ. ಅಟ್ ದ ಟಾಪ್ ಫುಲ್ಲು ಮಂಜು, ಬ್ಯೂಟಿಫುಲ್ ಆಗಿದೆ. ಸದ್ಯ ಕ್ಲೋಸ್ ಆಗಿದೆ. ಸೊ ಈಗ ಬಂದೆ ಕೆಳಗಡೆ. ಇವಾಗ ವಾಪಸ್ ರೂಮ್ ಕಡೆಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ದಾರಿಯಲ್ಲಿ ಇನ್ನೊಂದು ಪ್ಲೇಸ್ ತೋರಿಸ್ಬೇಕು ಅಂತ, ಅದು ತೋರಿಸ್ತೀನಿ ಯಾವುದು ಅಂತ. ತುಂಬ ಹೆಣ್ಮಕ್ಳಿಗೆ ಜೀವನ ಕಟ್ಕೊಟ್ಟಿರೋ ಜಾಗ ಅದೀಗ. ಅದು ದೊಡ್ಡ ಮನೆ ಕುಟುಂಬದಿಂದ ನಡೀತಾ ಇರೋ ಜಾಗ ಯಾವುದು ಅಂತ ತೋರಿಸ್ತೀನಿ ಬನ್ನಿ. ಅದು ಎಕ್ಸಾಕ್ಟ್ಲಿ ಚಾಮುಂಡಿ ಬೆಟ್ಟ ಹಿಲ್ಸ್ ಕೆಳಗಡೆ, ಅಲ್ಲಿಂದ ಒಂದು 500 ಮೀಟರ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಅಲ್ಲಿ ಬರುತ್ತೆ. ಈಗ ತೋರಿಸ್ತೀನಿ ನೋಡಿ ಆ ಜಾಗ. ಇದೆ ನೋಡಿ ಆ ಜಾಗ, ಶಕ್ತಿಧಾಮ. ದೊಡ್ಡ ಮನೆ ಇಂದ ನಡ್ಸ್ಕೊಂಬರ್ತಿರೋ ಜಾಗ ಇದು. ತುಂಬ ಅನುಕೂಲ ಆಗಿದೆ. ಎಸ್, ಈ ಜಾಗ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಸ್ಪೆಷಲಿ ರಾಜ್ಕುಮಾರ್ ಫ್ಯಾನ್ಸ್ ಯಾರೇ ಇದ್ರು, ಹಾಗೂ ಅಪ್ಪು ಅವರ ಅಭಿಮಾನಿಗಳು, ಶಿವಣ್ಣ ಅವರ ಅಭಿಮಾನಿಗಳು, ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಜಾಗ, ಕನೆಕ್ಟ್ ಆಗುತ್ತೆ. ಒಂದು ಒಳ್ಳೆ ಕೆಲಸ ಎಲ್ಲರೂ ಮಾಡ್ತಾರೆ, ಎಲ್ಲ ಆ್ಯಕ್ಟರ್ಸು ಮಾಡಿದ್ದಾರೆ, ಮಾಡಲ್ಲ ಅಂತಲ್ಲ. ಬಟ್ ಇದು ಹೆಣ್ಮಕ್ಳಿಗೋಸ್ಕರನೇ ಮಾಡಿರೋವಂಥದ್ದು. ಸೊ ಅದು ಸ್ಪೆಷಾಲಿಟಿ ಇಲ್ಲಿ. ಆ್ಯಂಡ್ ಇಲ್ಲಿ ಬರೀ ಎಜುಕೇಷನ್ ಕೊಡ್ತಾ ಇಲ್ಲ, ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜಸ್ ಕೊಡ್ತಿದ್ದಾರೆ. ಜೀವನ ಹೇಗೆ ನಡೆಸ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಈ ಥರ ಬದುಕೋದಕ್ಕೆ ಏನು ಬೇಕೋ ಅದನ್ನು ಹೇಳ್ಕೊಡ್ತಾರೆ. ಯಾವ ಸ್ಕೂಲಲ್ಲಿ ನಮಗೆ ಪಾಠ ಮಾಡಿಬಿಟ್ಟು ಹೋಗ್ತಿದ್ರಲ್ಲ ಆ ಥರ ಅಲ್ಲ. ಸೊ ಬದುಕು ಕಟ್ಕೊಳ್ಳೋಕೆ ಏನು ಮಾಡ್ಬೋದು, ಒಂದು ಬೇಕಿಂಗ್ ಕ್ಲಾಸು, ಟೈಲರಿಂಗು ಎಲ್ಲನೂ ಹೇಳ್ಕೊಡ್ತಾರೆ ಇಲ್ಲಿ. ಯಾವುದ್ರಲ್ಲಿ ನಿಮ್ಗೆ ಆಸಕ್ತಿ ಇದೆ ಅದರಲ್ಲಿ ಹೇಳ್ಕೊಡ್ತಾರೆ. ಸೊ ಅದು ಶಕ್ತಿಧಾಮದ ಸ್ಪೆಷಾಲಿಟಿ. ಹಾಗೆ ಅರಮನೆ ಮುಂದೆ ಪಾಸ್ ಆಗ್ತಾ ನಮಗೆ ಕಾಣಿಸಿದ್ದು ನಮ್ಮ ಅಭಿಮನ್ಯು, ಹಾಗೂ ಈಗ ಕರ್ನಾಟಕದಲ್ಲಿ ಫೇಮಸ್ ಆಗಿರುವ ಭೀಮಾ. ಈ ಭೀಮಾ ಹೆಸರು ಕೇಳಿದ್ರೆ ಇವಾಗ ಎಲ್ಲರಿಗೂ ಖುಷಿ. ನನಗೇನೋ ಈಗ ದೋಸೆ ಇಡ್ಲಿ ತಿನ್ನಬೇಕು ಅನಿಸ್ತಿದೆ. ಸೊ ಮೈಸೂರಲ್ಲಿ ಎಲ್ಲೋ ಬೇಕು ದೋಸೆ ಇಡ್ಲಿ ತಿನ್ನಬೇಕು ಅಂದರೆ
ಅದು ಫೇಮಸ್ ಆಗಿರಬೇಕು, ಟೇಸ್ಟು ಸೂಪರಾಗಿರಬೇಕು. ಎಲ್ಲಿ ಆ ಜಾಗ ಇವಾಗ ತೋರಿಸ್ತೀನಿ ಬನ್ನಿ ನಿಮಗೆ. ಆ ಜಾಗ ಬೇರೆ ಯಾವುದೂ ಅಲ್ಲ ಗುರು, ಮೈಲಾರಿ ಅಗ್ರಹಾರ. ಮೈಲಾರಿ ದೋಸೆ ತಿನ್ನೋಕ್ಕೆ, ದೋಸೆ ಇಡ್ಲಿ ತಿನ್ನೋಕ್ಕೆ ಬಂದಿದ್ದೀನಿ. ಇಲ್ಲಿರೋ ದೋಸೆ ಇಡ್ಲಿ ಅದು ತಿಂತಾಯಿದ್ರೆ ಸಖತ್ ಖುಷಿಯಾಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಇದನ್ನು. ಸ್ಪೆಷಲಿ ಇವಾಗ ಹಾಕ್ತಾರೆ ನೋಡಿ ಗ್ರೀನ್ ಕಲರ್ ಮಸಾಲ ಥರದ್ದು, ಅದ್ರ ಜೊತೆ ತಿನ್ನಬೇಕು, ಸಖತ್ತಾಗಿರುತ್ತೆ ಮಾತ್ರ. ಕಳೆದೋಗ್ತೀರ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಮೈಲಾರಿ ದೋಸೆದು ತುಂಬ ಬ್ರ್ಯಾಂಚಸ್ ಇದೆ. ಅದರಲ್ಲಿ ನಜರಾಬಾದ್ಗೂ ಹೋಗ್ತಾರೆ ತುಂಬ ಜನ, ಬಟ್ ನನಗೆ ಫೇವ್ರೇಟ್ ಇದು. ಒಂದು ಸತಿ ಇಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನಾನು ಹಳೆ ವೀಡಿಯೋದಲ್ಲಿ ನಿಮಗೆ ನಜರಾಬಾದ್ ಮೈಲಾರಿ ತೋರಿಸಿದ್ದೆ, ನನಗೆ ಅಲ್ಲಿ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಇಲ್ಲಿ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ನೋಡಬೇಕು, ಇದನ್ನು ತಿಂದು ನೋಡಿ, ಸಖತ್ತಾಗಿ ಇಷ್ಟಪಡ್ತೀರ ಇದನ್ನು. ಹಾಗೆ ಟಿಫನ್ ತಿಂದು ನಾವು ಅರಮನೆ ಮುಂದೆಯಿಂದ ಹೋಗಿದ್ದು ಯುವರಾಜ್ ಸಿಲ್ಕ್ಸ್ ಅನ್ನೋ ಶಾಪಿಂಗ್ ಸೆಂಟರ್ಗೆ. ಇಲ್ಲಿ ಸ್ಯಾರೀಸು ಬಟ್ಟೆ ಎಲ್ಲ ಸಿಗುತ್ತೆ. ಸೊ ಎಸ್, ಅಲ್ಲಿಗೆ ಹೋದ್ರಿ, ಅಲ್ಲಿ ಶಾಪಿಂಗ್ ಮಾಡಿದ್ರಿ. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಇವಾಗ ನಾವು ಹೋಗ್ತಾ ಇರೋದು ಇದೇ ಲಾಸ್ಟ್ ಸ್ಪಾಟು. ಈ ಸ್ಪಾಟ್ ಹೆಸರು ಬಂದು ಶೂಟಿಂಗ್ ಮಾದೇಪುರ ಅಂತ. ಎಸ್, ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ಸ್ ಮಾಡಿದ್ದಾರೆ, ಕನ್ನಡ ಫಿಲಿಮ್ಸು. ಸೊ ನಿಮಗೆ ಪ್ಲೇಸ್ ನೋಡಿದ್ರೆ ಆವಾಗ ಗೊತ್ತಾಗುತ್ತೆ ಯಾವ ಫಿಲಮ್ ಶೂಟಿಂಗ್ ಮಾಡಿದ್ದಾರೆ ಅಂತ. ಸ್ಪೆಷಲಿ ಸಾಂಗ್ ಶೂಟ್ಸ್ ಎಲ್ಲ ತುಂಬ ಮಾಡಿದ್ದಾರೆ ಇಲ್ಲಿ. ತೋರಿಸ್ತೀನಿ ಬನ್ನಿ ಆ ಜಾಗ. ಇದೇ ಜಾಗ. ಇದು ಮೈಸೂರಿಂದ ಒಂದು 30 ಕಿಲೋಮೀಟರ್ಸ್ ದೂರದಲ್ಲಿ ಬರುತ್ತೆ. ಬನ್ನೂರು ರೋಡಲ್ಲಿ ಬಂದರೆ ನಿಮಗೆ ಲೆಫ್ಟ್ ತಗೊಂಡ್ರೆ ಸಿಗುತ್ತೆ ಈ ಜಾಗ. ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಇಲ್ಲಿಗೆ ಈ ವ್ಲಾಗನ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ, ಮುಗಿಸ್ತಾ ಇದ್ದೀನಿ. ಇಲ್ಲಿಂದ ನಾವು ಬ್ಯಾಂಗ್ಳೂರು ವಾಪಸ್ ಹೋಗ್ತಾ ಇದ್ದೆ. ಸೊ ಎಸ್, ನೆಕ್ಸ್ಟ್ 1 or 2 ವೀಕ್ಸಲ್ಲಿ ನಾನು ಮತ್ತೆ ಮೈಸೂರಿಗೆ ಬರ್ತೀನಿ ದಸರಾ ಲೈಟಿಂಗ್ಸ್ ನೋಡೋದಕ್ಕೋಸ್ಕರ. ಅದು ಅಪ್ಲೋಡ್ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ಸಲ್ಲಿ ತಿಳಿಸಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ. ಥ್ಯಾಂಕ್ ಯು.